ಬಿಗ್ ಬಾಸ್ ನಿಮ್ಗೆ ಎಷ್ಟು ಸ್ಪೆಷಲ್ ಆಗ್ತದೆ ಅಂದ್ರೆ ಅಗ್ನಿ ಪರೀಕ್ಷೆ ಅಂತ ಥ್ಯಾಂಕ್ ಗಾಡ್ ನಾವು ಲಾಸ್ಟ್ ಸೀಸನ್ ಮುಗಿಸ್ಕೊಂಡ್ಬಿಟ್ವಿ. ಮೇ ಬಿ ಲಾಸ್ಟ್ ಸೀಸನ್ ಇಸ್ ಸೀಸನ್ ಒಂದು ಸಿನಿಮಾ ಮಾಡಿದವ್ರನ್ನ, ಒಂದು ಸೀರಿಯಲ್ ಅವ್ರನ್ನ, ಒಂದು ಸೆಲೆಬ್ರಿಟೀಸ್ ಅನ್ನೋರ್ನ ಕಾಸ್ಟ್ ಮಾಡ್ತಾ ಇದ್ದಿದ್ದು. ಈ ಸತಿ ಕಾಮನ್ ಪೀಪಲ್ ಅಂತ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಗುಡ್ ಥಿಂಗ್, ಅವ್ರಿಗೂ ಒಂದು ಅವಕಾಶ ಸಿಗೋದು. ಬಟ್ ಅಗೇನ್ ಐ ಡಿಡ್ ನಾಟ್ ಲೈಕ್ ದ ವೇ ದೇ ಆರ್ ಅಗ್ನಿ ಪರೀಕ್ಷೆ ಏನೋ ಒಂದು ಮಾಡ್ತಾ ಇದಾರಲ್ಲ. ಇಟ್ ಇಸ್ ನಾಟ್ ರೈಟ್ ಯಾರ್, ಬಿಕಾಸ್ ಒಳಗಡೆ ಬಿಗ್ ಬಾಸ್ ಆ ಥರ ಟ್ರೀಟ್ ಮಾಡಲ್ಲ ಆಯ್ತಾ. ಅಲ್ಲಿರೋ ಜನಗಳಂಗೆ ಟ್ರೀಟ್ ಮಾಡ್ತಾರೆ. ಐ ಅಗ್ರಿ. ಕೆಲವು ಟಾಸ್ಕ್ಗಳು ಇಟ್ಸ್ ಓಕೆ, ಮೆಂಟಾಲಿಟಿ ಮೇಲೆ ಡಿಫ್ರೆನ್ಸ್. ಇವಾಗ ನನಗೆ ಸಗಣಿ ಮೆತ್ಕೋ ಅಂತ ಒಳಗಡೆನೆ ಅಂದಿದ್ರು. ಈಗ ಒಂದು ಎಪಿಸೋಡ್ ನಾನು ಹೇಳ್ಬೇಕಂದ್ರೆ ಸಗಣಿ ಇದೆಲ್ಲ ಹಾಕಿಸ್ತಾ ಇದ್ರಲ್ಲ, ಆ ಟೈಮಲ್ಲಿ ನನಗೆ ಪನಿಷ್ಮೆಂಟ್ ಕೊಡಿದ್ರು ಸುದೀಪ್ ಸರ್, ಜೈಲಲ್ಲಿ ಇರಬೇಕು ಅಂತ. ಐ ಫೆಲ್ಟ್ ಸೋ ಹ್ಯಾಪಿ. ಸಿ ಅಲ್ಲೂ ಗಾಡ್ ಬ್ಲೆಸ್ ಮಾಡಿದ್ರು ನನಗೆ, ಬಿಕಾಸ್ ನಿನ್ ಡಿಸರ್ವ್ ಇಲ್ಲ ಇದನ್ನೆಲ್ಲ ಹಾಕೊಂಡು ಕುತ್ಕೊಳ್ಳೋಕೆ, ನೀನು ಆರಾಮಾಗಿ ಇಲ್ಲಿ ಕುತ್ಕೋ ಜೈಲಲ್ಲಿ ಅಂತ. ಅಲ್ಲೂ ಮೈ ಇಂಟ್ಯೂಷನ್. ಸಿ ದಟ್ ಈಸ್ ವಾಟ್ ಐ ಬಿಲೀವ್. After Big Boss, when I came, I felt very sad. Oh, ನನ್ನ ಲೈಫ್ ಆಯ್ತಾ ಇಂಡಸ್ಟ್ರಿಲಿ ಇಷ್ಟೇನಾ ಎಲ್ಲೋ ಒಂದು ಕಡೆ, ಬಿಕಾಸ್ ನಾನು ಅನ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ರೀಚ್ ಸಿಗ್ಲಿಲ್ಲ ನನಗೆ ಬಿಗ್ ಬಾಸ್ ಅಲ್ಲಿ. ಬಟ್ ಆದರೆ ಅಗೇನ್ ಐ ಟೆಲ್ ಯು, ಆ ಟೈಮಲ್ಲಿ ಜೀವನದಲ್ಲಿ ದೇವ್ರ ಕೈ ಹಿಡ್ದ ನನಗೆ. ಈ ವರ್ಷ ಮೇ ಬಿ ನನಗೆ ಮನೆ ಅನುಗ್ರಹ ಆಗಿರಲಿಲ್ಲ ಅಂದರೆ ಐ ವುಡ್ ಹ್ಯಾವ್ ಲಾಸ್ಟ್ ಅ ಲಾಟ್ ಆಫ್ ಹೋಪ್. ತುಂಬ ಬೇಜಾರಾಗ್ತಾ ಇತ್ತೇನೋ. ಬಟ್ ದಿಸ್ ಇಸ್ ದ ಬ್ಲೆಸ್ಸಿಂಗ್ ಯಾರ್. ರೀಲ್ ಲೈಫಲ್ಲಿ ಚೆನ್ನಾಗಿರೋದಲ್ಲ, ರಿಯಲ್ ಲೈಫಲ್ಲಿ ಚೆನ್ನಾಗಿರಿ ನೀವು. ರೀಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ರು ಹಂಗೆ ಹಾಕೊಳ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ, ಹಿಂಗೆ ಮಾಡ್ತಾರೆ. ರಿಯಲ್ ಲೈಫಲ್ಲಿ ನಿಮ್ಗೆ ಏನಿದೆ ಏನಿಲ್ಲ ಅನ್ನೋದು ನಿಮಗೆ ಬೇಕಾಗಿರೋದು. ಸೊ ಅದನ್ನು ಕಂಡ್ಕೊಳ್ಳಿ. ಯಾರೋ ಒಬ್ರು ಬದುಕ್ತಾ ಇದ್ದಾರೆ ಅನ್ನೋದು ಬದುಕಬೇಡಿ, ಅದನ್ನ ದೇವ್ರು ಮಾಡಿಕೊಟ್ಟ. ಸೊ ಐ ಆಮ್ ಹ್ಯಾಪಿ. ದಿಸ್ ಶೋ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಬಟ್ ಅಗೇನ್ ಏನು ಮಾಡ್ತಾ ಇದ್ದಾರೆ, ಇಟ್ ಇಸ್ ನಾಟ್ ರೈಟ್. ಹೋಪ್ಫುಲಿ ಕಾಮನ್ ಪೀಪಲ್ ಅಂತ ಹೇಳಿದ್ದಾರೆ, ಕಾಮನ್ ಪೀಪಲ್ನೇ ಕಳ್ಸಿದ್ರೆ ವ್ಯಾಲ್ಯೂ ಉಳ್ಕೊಳ್ಳುತ್ತೆ ಶೋಗೆ. ಅಲ್ಲೂ ಏನಾದ್ರು ಎಡವಟ್ ಪಡವಟ್ ಮಾಡಿ 1-3 ಜನ ಇಬ್ರನ್ನ ಕಾಮನ್ ಕಳಿಸ್ತಾರಂತೆ, ಮಿಗ್ದವ್ರನ್ನೆಲ್ಲ ಮತ್ತೆ ಸೀರಿಯಲ್ಲು ಇನ್ಫ್ಲೂಯೆನ್ಸರ್ಸ್ ಆಗ್ತಾರಂತೆ. ಇಟ್ ಇಸ್ ನಾಟ್ ರೈಟ್ ಅಲ್ವಾ. ವೆನ್ ದೆ ಸೆಟ್ ಕಾಮನ್ ಪೀಪಲ್ನೇ ಕಳಿಸ್ಬೇಕು ಅಲ್ವಾ. ಸೊ ವಿಲ್ ಸಿ ಏನ್ ಮಾಡ್ತಾರೆ. ಕಂಟೆಸ್ಟೆಂಟ್ಸ್ ಹೇಳಿದ್ರೆ ಜಡ್ಜ್ಗಳು ಈ ಸತಿ ಬಂದಿರೋ ಜಡ್ಜ್ಗಳು ವಿನಯ್ ಆಗಲಿ, ಸಂಗೀತ ಆಗಲಿ, ಚಂದನ ಆಗಲಿ, ಈ ಜಡ್ಜ್ಗಳು ಬೇಕಾಗುತ್ತೆ. ಐ ಪರ್ಸನಲಿ ಡೋಂಟ್ ನೋ ಎನಿ ಒನ್. ಚಂದನ್ ಶೆಟ್ಟಿ ಒಂದೆರಡು ಸತಿ ಮಾತಾಡ್ಸಿದೀನಿ. ಆ್ಯಂಡ್ ಶ್ರುತಿ ಮ್ಯಾಮ್ ಆಲ್ಸೋ ಐ ಫೀಲ್ ಡಿಸರ್ವಿಂಗ್. ಆ್ಯಂಡ್ ಐ ಡೋಂಟ್ ನೋ ವೈ ದೇ ಕಾಸ್ಟೆಡ್ ದೀಸ್ 2 ಪೀಪಲ್. ಯಾವ ವಿಷಯಕ್ಕೆ ಅವರಿಬ್ರೇನೋ ವಿನ್ನರ್ಸು, ಇವರಿಬ್ರು ಯಾಕೆ ಕಾಸ್ಟ್ ಮಾಡಿದ್ದಾರೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಹಂಗಿದ್ರೆ ಇವ್ರಿಗಿಂತ ಕಾಂಟ್ರಿಬ್ಯೂಟ್ ಮಾಡಿದವ್ರು ತುಂಬ ಜನ ಇದ್ದಾರೆ. ಯಾವುದೋ ಒಂದಷ್ಟು ಇನ್ಸಿಡೆಂಟ್ಗಳಿಂದ ಹಂಗಾರೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀರಾ ನಿಮಗೆ TRP ಬೇಕು, TRPಗೋಸ್ಕರನೇ ಇವ್ರುಗಳನ್ನ ಕರಿತಾ ಇದ್ದೀರಾ ಅಂತ. ಚಾನಲ್ ಹಾಳು ಮಾಡ್ಕೊಳ್ತಾ ಇದೆ ವ್ಯಾಲ್ಯೂನ ಅಷ್ಟೇ. ಯಾಕಂದ್ರೆ ಕಾರ್ತಿಕ್ ಮಹೇಶ್ನ ಮತ್ತೆ ಈ ಸೀಸನ್ ಗಿಲ್ಲಿ ಕರಿಬೋದಾಗಿತ್ತು, ಅಥವಾ ಹೋದ್ ಸೀಸನ್ ಹನುಮಂತು ಕರಿಬೋದಾಗಿತ್ತು. ವಿನ್ನರ್ಸ್ನ ಕರೆದಿದ್ರೆ ಒಂದು ತೂಕ ಉಳಿಸ್ಕೊಂತಾ ಇತ್ತು ಶೋ. ವಿನ್ನರ್ಸ್ ಅಪ್ಪ ಆಯ್ತು ಅಂತ ಹೇಳಿ ಅವ್ರಿಬ್ರು ವಿನ್ನರ್ಸ್ನ ಕಳಿಸ್ಬಿಟ್ಟು ಇವ್ರಿಬ್ರು ಏನೋ ಒಂದು I don't know yeah to say. ಏನೋ ಒಂದು ಸ್ವಲ್ಪ MBA ಮಾಡಿದೀವಿ, ಅವರಿಂದ ತುಂಬಾ ಚೆನ್ನಾಗಿರೋ ನಾಲೆಜ್ ಸಿಕ್ಕಿದೆ ನನಗೆ. ನನಗೂ ಗೊತ್ತಿರ್ಲಿಲ್ಲ, ಅದೇ ನನಗೂ ನಾಲೆಜ್ ಇರಲಿಲ್ಲ ಇನ್ಸೈಡ್ ಔಟ್ಸೈಡ್. ಥ್ಯಾಂಕ್ ಯು ವಿನಯ್ ಫಾರ್ ಲೆಟಿಂಗ್ ಮೀ ನೋ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಸರ್ಕಲ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಇಟ್ಸ್ ಗುಡ್. ನಾಲೆಜ್, ಫ್ರೀ ನಾಲೆಜ್ ಕೊಡ್ತಾ ಇದ್ದಾರೆ ಜನಕ್ಕೆ. ಗುಡ್. ಥ್ಯಾಂಕ್ ಯು.